ಜ್ಯೋತಿಷ್ಯ ಅಭಿಮಾನಿಗಳಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಜ್ಯೋತಿಷ್ಯದಲ್ಲಿ ಅತಿ ಮುಖ್ಯವಾದ ರಾಜಗ್ರಹ ಸೂರ್ಯನ ಬಗ್ಗೆ ತಿಳಿಯೋ ಪ್ರಯತ್ನವನ್ನು ಮಾಡೋಣ. ಹಾಗೆ 12 ರಾಶಿಗಳಲ್ಲಿ ಈ ಸೂರ್ಯನ ಫಲವನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಷ್ಟು ದಿನ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ, ಆದರೆ ನವಗ್ರಹಗಳ ಬಗ್ಗೆ ವಿವರವಾಗಿ ವಿಡಿಯೋವನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಆರಂಭ ಮಾಡೋಣ ಅಂತ ಅಂದ್ಕೊಂಡೆ. ಪ್ರತಿ ಗ್ರಹಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೊಂದು ವಿಡಿಯೋವನ್ನು ಮಾಡ್ತೀನಿ. ಆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ರೀತಿಯ ಫಲ ಕೊಡ್ತವೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೂರ್ಯನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೇಳಬೇಕಾಗುತ್ತೆ. ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಮುಖವಾದ ಗ್ರಹ ಸೂರ್ಯ. ಸ್ವತಂತ್ರವಾಗಿ ಪ್ರಕಾಶವನ್ನು ಹೊಂದಿರುವಂಥ ಏಕೈಕ ಗ್ರಹ ಈ ಸೂರ್ಯ. ಈ ಸೂರ್ಯನ ಬೆಳಕೆ ಸಕಲ ಜೀವರಾಶಿಗಳಿಗೆ ಮೂಲ. ಆ ಬೆಳಕೆ ಇಲ್ಲದೆ ಇದ್ದಿದ್ರೆ ಈ ಭೂಮಿಯ ಮೇಲೆ ಯಾವ ಜೀವರಾಶಿನೂ ಇರ್ತಾ ಇರಲಿಲ್ಲ. ಈ ಸೂರ್ಯ 30 ದಿನ ಒಂದು ರಾಶಿಯಲ್ಲಿ ಇರ್ತಾನೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಬದಲಾಗೋದನ್ನು ಸೂರ್ಯ ಸಂಕ್ರಮಣ ಅಂತ ಕರೆಯಲಾಗುತ್ತೆ. ಅಂದರೆ ಮೀನದಿಂದ ಮೇಷಕ್ಕೆ ಬಂದರೆ ಮೇಷ ಸಂಕ್ರಮಣ, ಮೇಷದಿಂದ ವೃಷಭಕ್ಕೆ ಬಂದರೆ ವೃಷಭ ಸಂಕ್ರಮಣ, ಅದೇ ರೀತಿ ಕರ್ಕಾಟಕದಿಂದ ಸಿಂಹಕ್ಕೆ ಬಂದರೆ ಸಿಂಹ ಸಂಕ್ರಮಣ, ಹಾಗೆ ಧನಸ್ಸಿನಿಂದ ಮಕರಕ್ಕೆ ಬಂದರೆ ಮಕರ ಸಂಕ್ರಮಣ ಅಂತ ಕರಿತೀವಿ. ಈ ಸಂಕ್ರಮಣಕ್ಕೆ ಸಂಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ. ಪ್ರತಿ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ 14, 15, 16 ಹೆಚ್ಚಾಗಿ ಈ 3 ದಿನದಲ್ಲಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗ್ತಾನೆ. ಸೂರ್ಯನ ಸ್ವಂತ ಮನೆ ಸಿಂಹ, ಉಚ್ಚ ರಾಶಿ ಮೇಷ, ನೀಚ ರಾಶಿ ತುಲ. ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ಇದು ಸೂರ್ಯನ ನಕ್ಷತ್ರಗಳು. ಕೃತಿಕಾ ನಕ್ಷತ್ರ ಮೇಷರಾಶಿ ಮತ್ತು ವೃಷಭ ರಾಶಿಯಲ್ಲಿ ಬರುತ್ತೆ. ಉತ್ತರ ಫಾಲ್ಗುಣಿ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಬರುತ್ತೆ. ಹಾಗೆ ಉತ್ತರಾಷಾಢ ಧನಸ್ಸು ಮತ್ತು ಮಕರ ರಾಶಿಯಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಗಮನಿಸಿ, ಯಾವುದೇ ಒಂದೇ ರಾಶಿಯಲ್ಲಿ ಸೂರ್ಯನ ಯಾವುದೇ ನಕ್ಷತ್ರದ 4 ಪಾದಗಳು ಕೂಡ ಬರೋದಿಲ್ಲ. ಹಾಗೆ ಸೂರ್ಯನ ಕಾರಕತ್ವಗಳನ್ನು ನೋಡೋದಾದರೆ ಆತ್ಮ, ಜೀವಶಕ್ತಿ, ತೇಜಸ್ಸು, ಹೃದಯ, ದೃಷ್ಟಿ, ಎಲುಬುಗಳು, ಆರೋಗ್ಯ, ಆತ್ಮಬಲ, ಸ್ವಾಭಿಮಾನ, ಅಹಂಕಾರ, ತಂದೆ, ಪಿತೃವಂಶ, ಪಿತೃಕರ್ಮ, ಪೂರ್ವಜರು, ರಾಜ, ನಾಯಕರು, ನಾಯಕತ್ವ, ರಾಜ್ಯಾಧಿಕಾರ, ಗೌರವ, ಖ್ಯಾತಿ, ಮಾನಸಿಕ ಧೈರ್ಯ, ಶಿಸ್ತಿನ ಜೀವನ, ಸರ್ಕಾರ, ರಾಜಕೀಯ, ಆಡಳಿತ, ಕಾನೂನು ಅಧಿಕಾರಿಗಳು, ಅಧಿಕಾರಯುತ ಸ್ಥಾನ, ಮೇಲಧಿಕಾರಿಗಳು, ಪ್ರಸಿದ್ಧಿ, ಆಧಿಪತ್ಯ, ಡಾಮಿನೇಟಿಂಗ್ ಬಿಹೇವಿಯರ್, ಆದೇಶ ನೀಡುವ ಶಕ್ತಿ, ಕಮಾಂಡಿಂಗ್ ಪವರ್, ಸಮಾಜದಲ್ಲಿ ಉನ್ನತವಾಗಿರುವಂಥ ಸ್ಥಾನಮಾನ, ಬೆಂಕಿ, ಉಷ್ಣತೆ, ವಿದ್ಯುತ್, ಚಿನ್ನ, ತಾಮ್ರ, ಬೆಳಕು, ಹಗಲು, ಪೂರ್ವ ದಿಕ್ಕು, ಗ್ರೀಷ್ಮ ಋತು, ಎಕ್ಕದ ಮರ, ಸತ್ಯ, ಧರ್ಮ, ತಪಸ್ಸು, ಆತ್ಮಜ್ಞಾನ, ಜೀವದ ಮೂಲ ಇವೆಲ್ಲ ಕೂಡ ಸೂರ್ಯನ ಒಂದು ಪ್ರಮುಖ ಕಾರಕತ್ವಗಳು. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಈ ಕಾರಕತ್ವಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು, ಹಾಗೆ ಸೂರ್ಯ ಬಲಹೀನವಾಗಿದ್ದರೆ ಅನಾನುಕೂಲಗಳನ್ನು ಪಡೆಯಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ಹೆಚ್ಚಾಗಿ ವಿವರಿಸಿ ಹೇಳಬೇಕಾಗಿಲ್ಲ ಅಲ್ವಾ. ಸೂರ್ಯನೇ ಆತ್ಮಕಾರಕ. ಪ್ರತಿಯೊಂದು ಜೀವಿಯಲ್ಲಿರೋ ಆತ್ಮಕ್ಕೆ ಈ ಸೂರ್ಯನೇ ಕಾರಕ. ಹಾಗೆ ಈ ಜಾತಕದಲ್ಲಿ 10ನೇ ಮನೆಯಲ್ಲಿ ಸೂರ್ಯ ದಿಗ್ಬಲವನ್ನು ಹೊಂದುತ್ತಾನೆ. ಈ 10ನೇ ಮನೆ ಮೇಷವಾಗಿದ್ದರೆ ಅಥವಾ ಸಿಂಹವಾಗಿದ್ದರೆ ವೃತ್ತಿ ಜೀವನದಲ್ಲಿ ಅಪಾರ ಸಾಧನೆಯನ್ನು ಮಾಡ್ತಾರೆ, ಅಪಾರ ಪ್ರಸಿದ್ಧಿಯನ್ನು ಪಡಿತಾರೆ ಅಂತ ಹೇಳ್ಬೋದು. ಹಾಗೆ ಸೂರ್ಯನಿಗೆ ಚಂದ್ರ, ಕುಜ, ಗುರು ಈ ಗ್ರಹಗಳು ಮಿತ್ರ ಗ್ರಹಗಳು, ಬುಧ ಸಮಗ್ರಹ, ಶನಿ ಮತ್ತು ಶುಕ್ರರು ಶತ್ರುಗಳು. ಸೂರ್ಯ ತಾನಿರೋ ಮನೆಯಿಂದ 7ನೇ ಮನೆಯನ್ನು ಮಾತ್ರ ನೋಡುವಂಥ ಶಕ್ತಿಯನ್ನು ಹೊಂದಿದ್ದಾನೆ. ಸೂರ್ಯನಿಗೆ ಇತರ ಯಾವುದೇ ವಿಶೇಷ ದೃಷ್ಟಿ ಇಲ್ಲ. ಜಾತಕದಲ್ಲಿ ಸೂರ್ಯನ ಪ್ರಭಾವವನ್ನು ಹೊಂದಿರುವಂಥ ವ್ಯಕ್ತಿಗಳು ತುಂಬ ಸ್ವಾಭಿಮಾನವನ್ನು ಹೊಂದಿದವರಾಗಿರ್ತಾರೆ. ಅದೇ ಪಾಪಗ್ರಹಗಳ ದೃಷ್ಟಿ ಆ ಸೂರ್ಯನ ಮೇಲಿದ್ದರೆ ಆ ಸ್ವಾಭಿಮಾನ ವಿಪರೀತಕ್ಕೆ ಹೋಗಿ ಅಹಂಕಾರ, ಪೊಗರು ಅಂತ ಕೂಡ ಅನ್ನಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೂರ್ಯ ಚೆನ್ನಾಗಿರುವಂತಹ ಜಾತಕದ ವ್ಯಕ್ತಿಗಳು ರಾಜಕೀಯದಲ್ಲಿದ್ದರೆ ಮಂತ್ರಿ ಪದವಿ, ಉದ್ಯೋಗದಲ್ಲಿದ್ದರೆ ಮೇಲ್ದರ್ಜೆಯ ಉದ್ಯೋಗ, ಬಿಸ್ನೆಸ್ನಲ್ಲಿದ್ದರೆ ಸ್ವತಂತ್ರವಾಗಿ ಮಾಡ್ಕೊಳ್ಳುವಂತಹ ಬಿಸ್ನೆಸ್ಸನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಯಾಕಂದರೆ ಸೂರ್ಯ ಡಾಮಿನೇಟಿಂಗ್ ಪ್ರವೃತ್ತಿ ಹೊಂದಿರುವಂತಹ ಗ್ರಹ. ಅಕಸ್ಮಾತ್ ಯಾವುದಾದ್ರೂ ಇತರೆ ಉದ್ಯೋಗದಲ್ಲಿದ್ದರೂ ಕೂಡ ಬದಲಾವಣೆಗೆ ನಿರಂತರವಾಗಿ ಯೋಚಿಸ್ತಾ ಇರ್ತಾರೆ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಇದೊಂದು ನೆಗೆಟಿವ್ ಪರಿಣಾಮ ಅಂತಲೂ ಹೇಳ್ಬೋದು. ಹಾಗೆ ಇದನ್ನು ಪಾಸಿಟಿವ್ ಆಗಿ ಕೂಡ ತಗೋಬೋದು. ಇನ್ನು ಮೇಷದಿಂದ 12 ಮನೆಗಳಲ್ಲಿ ಸೂರ್ಯನ ಫಲ ಹೇಗಿರುತ್ತೆ ಅಂತ ನೋಡೋದಾದರೆ ಈ ಮೇಷರಾಶಿ ಸೂರ್ಯನಿಗೆ ಉಚ್ಚ ಸ್ಥಾನ.
ಕೋಪ ಸ್ವಭಾವ, ದುಡುಕು ಸ್ವಭಾವ, ಉತ್ಸಾಹಿಗಳು, ಚುರುಕುತನ, ನಿರ್ಲಕ್ಷ್ಯ, ಡಾಮಿನೇಟಿಂಗ್ ಸ್ವಭಾವ, ಉದಾರ ಸ್ವಭಾವ, ಜನಾಕರ್ಷಣೆ, ವೇಗ, ಸಾಹಸ, ಧೈರ್ಯ, ಪರಾಕ್ರಮಗಳು, ಈ ಎಲ್ಲ ರೀತಿಯ ಸ್ವಭಾವ ಇರುತ್ತೆ. ಇದು ಕುಜನ ಮನೆಯಾಗಿರೋ ಕಾರಣ ಕುಜನ ಅಸಹನೆ, ದುಡುಕು ಸ್ವಭಾವ, ಸ್ವತಂತ್ರತೆ, ಅಹಂಕಾರ, ಉತ್ಸಾಹ, ಆತ್ಮವಿಶ್ವಾಸ, ಹಠದ ಸ್ವಭಾವ, ಚಾಣಾಕ್ಷತೆ, ಶೀಘ್ರ ಕಲಿಕೆ, ನೈಪುಣ್ಯತೆ, ಪೈಪೋಟಿ ಸ್ವಭಾವ, ವಿಜಯಾಕಾಂಕ್ಷೆ, ಸ್ವಾರ್ಥ, ಆಕ್ರಮಣಶೀಲತೆ, ತಲೆಹರಟೆ ಸ್ವಭಾವ, ಅದ್ಭುತವಾಗಿರುವಂತಹ ಪ್ರತಿಭೆ, ಅತ್ಯದ್ಭುತ ಪಾಂಡಿತ್ಯ ಇರುತ್ತೆ. ಚೈತನ್ಯ, ಕಾಂತಿಯಿಂದ ಕೂಡಿದಂತಹ ಶರೀರ, ಗಟ್ಟಿಯಾಗಿರುವಂತಹ ಎಲುಬುಗಳನ್ನು ಹೊಂದಿರುತ್ತಾರೆ. ಆಗಲೇ ಹೇಳಿದ ಹಾಗೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಉತ್ಸಾಹ ತೋರಿಸೋದು ಕಡಿಮೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಸೂರ್ಯ ನೋಡಿ, ಸೂರ್ಯ ಮತ್ತು ಶುಕ್ರ ಇಬ್ಬರು ಕೂಡ ಪರಸ್ಪರ ಶತ್ರುಗಳು. ಆದರೂ ಕೂಡ ಈ ಮನೆ ಸೂರ್ಯನಿಗೆ ಒಳ್ಳೆಯ ಫಲಿತಾಂಶವನ್ನೇ ಕೊಡುತ್ತೆ. ಸಂತೋಷ, ತೃಪ್ತಿಕರವಾಗಿರುವಂತಹ ಜೀವನ, ಸೃಜನಾತ್ಮಕತೆ, ಸ್ಥಿರ ಬುದ್ಧಿ, ಅಂದವಾಗಿರುವಂತಹ ರೂಪ, ವಿಲಾಸವಂತವಾದ ಜೀವನ, ಸುಖ, ಸೌಕರ್ಯ, ನ್ಯಾಯ ಬುದ್ಧಿ, ಉತ್ತಮ ಪ್ರವರ್ತನೆ ಇರುತ್ತೆ. ತಾಳ್ಮೆ, ಸಹನೆಯಿಂದ ಕೂಡಿದಂತಹ ಸ್ವಭಾವ, ಪ್ರೇಮ, ಅಭಿಮಾನ, ಆತ್ಮೀಯತೆ, ಅನುಬಂಧ ಇವೆಲ್ಲವನ್ನ ಹೊಂದಿರ್ತಾರೆ. ಹಾಗೆ ನಿರೀಕ್ಷಿಸ್ತಾರೆ ಕೂಡ. ಭೋಜನ ಪ್ರಿಯರು ಅಂತ ಹೇಳಬಹುದು. ಅಲಂಕಾರ ಪ್ರಿಯರು, ಫ್ಯಾಷನ್ ಪ್ರಿಯರು ಕೂಡ ಆಗಿರ್ತಾರೆ. ವಸ್ತ್ರ ಆಭರಣಗಳ ಮೇಲೆ ವಿಪರೀತವಾಗಿರುವಂತಹ ವ್ಯಾಮೋಹವನ್ನು ಹೊಂದಿರ್ತಾರೆ. ಚಿನ್ನ ಅಂದರೆ ಬಹಳ ಪ್ರೀತಿ ಇವರಿಗೆ. ಇತರರಿಂದ ಗೌರವ ಮರ್ಯಾದೆಯನ್ನು ನಿರೀಕ್ಷಿಸ್ತಾರೆ, ಇತರರನ್ನು ಗೌರವಿಸ್ತಾರೆ. ವಿಶ್ವಾಸಿಗಳು, ಪ್ರಾಮಾಣಿಕರು ಕೂಡ ಆಗಿರ್ತಾರೆ. ಸಂಬಂಧಗಳಿಗೆ ಗೌರವ ಕೊಡ್ತಾರೆ, ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಜೂಜು, ಕುಡಿತ, ದುಶ್ಚಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಮಿಥುನ ರಾಶಿಯಲ್ಲಿ ಸೂರ್ಯ. ಬುಧನಿಗೆ ಸೂರ್ಯ ಮಿತ್ರ, ಸೂರ್ಯನಿಗೆ ಬುಧ ಸಮಗ್ರಹ. ಈ ಭಾವ ಸಹಜ ರಾಶಿ ಕುಂಡಲಿಯಲ್ಲಿ 3ನೇ ಮನೆ. ಈ ಮನೆಯಲ್ಲಿ ಸೂರ್ಯ ಇದ್ದರೆ ಜಾತಕರು ನಿರಂತರವಾಗಿ ಪ್ರಯಾಣ ಮಾಡಬೇಕಾದ ಸಂದರ್ಭಗಳು ಹೆಚ್ಚಾಗಿ ಬರಬಹುದು. ಹೊಸ ಹೊಸ ಆಲೋಚನೆಗಳು, ನಿರಂತರ ಕಲಿಕೆಯಿಂದ ಜ್ಞಾನಾಭಿವೃದ್ಧಿ ಆಗುತ್ತೆ. ಸ್ಪಷ್ಟ ಭಾಷಾಜ್ಞಾನ, ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿರ್ತಾರೆ. ಉತ್ತಮ ಮಾತು, ಪಾಂಡಿತ್ಯ ಹೊಂದಿದ್ದು ಜನಾಕರ್ಷಣೆಯನ್ನು ಹೊಂದಿರ್ತಾರೆ. ಉತ್ತಮ ವಿಮರ್ಶೆ, ನಿಸ್ಸಂದೇಹ, ಪರಿಶೀಲನಾ ಗುಣ, ಪರಿಶೋಧನಾ ಗುಣ ಇರುತ್ತೆ. ಮೇಧಾವಿಗಳಾಗಿರ್ತಾರೆ. ಸಾಹಿತ್ಯ, ಗಣಿತ, ವಾಣಿಜ್ಯ, ಅಪರಾಧ ಪ್ರಕರಣಗಳ ತನಿಖೆ, ಮೀಡಿಯಾ ಸಂಸ್ಥೆಗಳಲ್ಲಿ ಅದ್ಭುತ ಪ್ರತಿಭೆ ಇರುತ್ತೆ. ಯಾವುದೇ ರೀತಿಯ ಸಂದರ್ಭದಲ್ಲೂ, ಯಾವುದೇ ವಾತಾವರಣದಲ್ಲೂ ಹೊಂದಿಕೊಳ್ಳುವಂತಹ ಸ್ವಭಾವ ಇವರದ್ದಾಗಿರುತ್ತೆ. ಇದು ದ್ವಿಸ್ವಭಾವ ರಾಶಿಯೂ ಆಗಿರೋ ಕಾರಣ ಒಂದೇ ಪ್ರದೇಶದಲ್ಲಿ ಅಥವಾ ಒಂದೇ ಉದ್ಯೋಗದಲ್ಲಿ ಸ್ಥಿರವಾಗಿ ಉಳಿಯೋದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ಹಲವಾರು ರಂಗದಲ್ಲಿ ಕೆಲಸ ಮಾಡ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ಗಳು ಅಂತ ಕೂಡ ಹೇಳ್ಬೋದು. ಯಾವುದನ್ನು ಬೇಕಾದರೂ ಅತಿ ಬೇಗ ಕಲಿತುಕೊಳ್ಳುವಂಥ ಅದ್ಭುತವಾಗಿರುವಂಥ ಒಂದು ಕಲಿಕಾ ಸಾಮರ್ಥ್ಯ ಇವರಲ್ಲಿರುತ್ತೆ. ಹೊಗಳಿಕೆಗೆ ಬಲಿಯಾಗದೇ ಇದ್ರೂ ಕೂಡ ಹೊಗಳಿಕೆಯನ್ನು ಸ್ವೀಕರಿಸ್ತಾರೆ, ಇಷ್ಟಪಡ್ತಾರೆ. ಇಂಟೆಲಿಜೆನ್ಸ್ ಹೊಂದಿರ್ತಾರೆ. ಅಪಾರವಾದ ಜ್ಞಾಪಕ ಶಕ್ತಿ, ಫೋಟೋಗ್ರಾಫಿಕ್ ಮೆಮೊರಿ ಅಂತೀವಲ್ವ, ಆ ರೀತಿಯ ಒಂದು ಮೆಮೊರಿ ಪವರ್ ಇರುತ್ತೆ. ಜನರ ಜೊತೆ ಬೆರೆಯೋದು ಇವರಿಗೆ ಇಷ್ಟ. ಯಾರನ್ನ ಬೇಕಾದರೂ ಕನ್ವಿನ್ಸ್ ಮಾಡ್ತಾರೆ. ಶತ್ರುಗಳೇ ಇಲ್ಲದಂತಹ ಅಜಾತ ಶತ್ರುಗಳು ಅಂತ ಅನ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಯಲ್ಲಿ. ಇದು ಜಲತತ್ವ ರಾಶಿ. ಸೂರ್ಯ ಅಗ್ನಿತತ್ವ ಗ್ರಹ. ರವಿಚಂದ್ರರು ಮಿತ್ರರಾಗಿದ್ರೂ ಕೂಡ ಅಗ್ನಿತತ್ವ ಗ್ರಹಕ್ಕೆ ಜಲತತ್ವ ರಾಶಿ ಯಾವ ರೀತಿಯ ಫಲ ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳಬೇಕಾಗಿಲ್ಲ. ಬೆಂಕಿಯನ್ನು ನೀರಿನಲ್ಲಿ ಹಾಕಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಧೈರ್ಯ ಕಡಿಮೆ, ಹೊಂದಾಣಿಕೆ ಸ್ವಭಾವ ಕಷ್ಟ, ಉತ್ಸಾಹದಲ್ಲಿ ಕೊರತೆ ಇರುತ್ತೆ, ಮೋಟಿವೇಶನ್ನ ಅಗತ್ಯ ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಿಸಿದಂತಹ ಬಾಧ್ಯತೆಗಳನ್ನು ಜಾಗ್ರತೆಯಲ್ಲಿದ್ದು ನಿರ್ವಹಿಸ್ತಾರೆ. ಸಹಜ ರಾಶಿ ಚಕ್ರದಲ್ಲಿ ಈ ಕರ್ಕಾಟಕ ರಾಶಿ 4ನೇ ಭಾವವಾಗಿ ಗ್ರಹ ಭಾವವನ್ನು ಸೂಚಿಸುತ್ತೆ. ಇದರಿಂದ ಮನೆಯ ಸದಸ್ಯರೊಂದಿಗೆ ಅದ್ಭುತ ಸಂಬಂಧ, ಪ್ರೀತಿ, ಅನುಬಂಧವನ್ನು ಹೊಂದಿರ್ತಾರೆ. ಸೂರ್ಯ ಕರ್ಕಾಟಕ ರಾಶಿಯಲ್ಲಿದ್ದವರು ತಾಯಿಯ ಹೃದಯವನ್ನು ಹೊಂದಿದಂಥವರು. ಎಲ್ಲರ ಮೇಲೂ ಕರುಣೆ, ಸೌಮ್ಯ ಸ್ವಭಾವವನ್ನು ಹೊಂದಿರ್ತಾರೆ. ತನ್ನ ಪತ್ನಿ, ಮಕ್ಕಳ ಮೇಲೆ ವಿಪರೀತವಾಗಿರುವಂಥ ವಾತ್ಸಲ್ಯವನ್ನು ಹೊಂದಿರ್ತಾರೆ. ಉದ್ವೇಗ, ಗೊಂದಲ ಸ್ವಭಾವವನ್ನು ಕೂಡ ಹೊಂದಿರ್ತಾರೆ. ಹೋಟೆಲ್ ಉದ್ಯಮ, ಕ್ಯಾಟರಿಂಗ್ ಸರ್ವಿಸ್ಗಳು, ಸೇವಾ ವೃತ್ತಿ, ಚೈಲ್ಡ್ ಕೇರ್ ಸೆಂಟರ್ಗಳು ಇಂತಹ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು ಸಿಗೋ ಸಾಧ್ಯತೆ ಇರುತ್ತೆ. ಭಾವೋದ್ವೇಗವನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಕಲಿಯಬೇಕಾಗತ್ತೆ. ಹಾಗೆ ಕೂಡ ಸ್ವಲ್ಪ ಹೊಂದಾಣಿಕೆ ಸ್ವಭಾವವನ್ನು ರೂಢಿಸ್ಕೋಬೇಕಾಗತ್ತೆ. ಇನ್ನು ಸಿಂಹ ರಾಶಿಯಲ್ಲಿ ಸೂರ್ಯ. ಇದು ಸೂರ್ಯನಿಗೆ ಸ್ವಂತ ಮನೆ. ಅವನದೇ ಮನೆಯಲ್ಲಿ ಇತರ ಯಾವುದೇ ಗ್ರಹಗಳ ಪ್ರಭಾವ ಕೂಡ ಇಲ್ಲದೆ ಸ್ವೇಚ್ಛೆಯಾಗಿ ಇರ್ತಾನೆ.
ಅಧಿಕಾರ, ಸ್ವಾಭಿಮಾನ, ನಾಯಕತ್ವ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಇರುತ್ತೆ. ಸ್ವಪ್ರಯತ್ನದಿಂದ ಪ್ರಖ್ಯಾತರಾಗ್ತಾರೆ. ನೇರ ನುಡಿ, ದರ್ಪ, ಮಾತಿನಲ್ಲಿ ಸ್ವಲ್ಪ ಒರಟುತನ ಇರಬಹುದು. ನಿರ್ಲಕ್ಷ್ಯತೆಯ ಗುಣ ಕೂಡ ಆಗಾಗ ಕಾಣಿಸ್ಕೊಳ್ಳುತ್ತೆ. ಸಮಾಜದ ಉನ್ನತಿಗಾಗಿ ಪ್ರಯತ್ನಿಸುವಂಥ ಮನಸ್ಸು, ಪರೋಪಕಾರ ಬುದ್ಧಿ ಇರುತ್ತೆ. ಆದರ್ಶ ಗುಣಗಳು, ಉತ್ತಮ ಸಂಸ್ಕಾರ, ಉನ್ನತ ವ್ಯಕ್ತಿತ್ವವನ್ನು ಹೊಂದಿದ್ದು ಸಮಾಜದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದವರಾಗಿರ್ತಾರೆ. 4 ಜನರ ನಡುವೆ ಮಾದರಿ ವ್ಯಕ್ತಿಯಾಗಿರೋ ಸಾಧ್ಯತೆ ಇರುತ್ತೆ. ಉತ್ತಮವಾದ ಸಂತಾನ, ಉತ್ತಮ ಸಂಪಾದನೆ, ಉತ್ತಮ ಜ್ಞಾನವನ್ನು ಹೊಂದಿರ್ತಾರೆ. ದೊಡ್ಡ ಗುರಿಯನ್ನು ಹೊಂದಿರ್ತಾರೆ, ಅದನ್ನು ಸಾಧಿಸೋದಕ್ಕೆ ಪ್ರಯತ್ನಿಸ್ತಾರೆ, ಅದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ರಾಜಕೀಯ ರಂಗದಲ್ಲಿ ಉತ್ತಮ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುತ್ತೆ. ನಿರಂತರ ಪ್ರಯತ್ನವನ್ನು ಹೊಂದಿರ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಹಾಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ. ಕನ್ಯಾ ರಾಶಿ ಸಹಜ ರಾಶಿ ಕುಂಡಲಿಯಲ್ಲಿ 6ನೇ ಭಾವ. ಇದು ಬುಧನ ಮನೆ, ಅದರಲ್ಲೂ ಕೂಡ ಬುಧನ ಉಚ್ಚ ಕ್ಷೇತ್ರ. ಈ ಮನೆಯಲ್ಲಿ ಸೂರ್ಯ ಇದ್ದರೆ ಅಪಾರವಾದ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ. ಆರೋಗ್ಯ ಚೆನ್ನಾಗಿರುತ್ತೆ. ಶಿಸ್ತು, ಸಂಯಮವನ್ನು ಹೊಂದಿರ್ತಾರೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಪ್ರತಿಯೊಬ್ಬರೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ವೈದ್ಯ ವೃತ್ತಿ ಅಥವಾ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಹತ್ತಿರದ ವೃತ್ತಿಗಳಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಭವಿಷ್ಯದ ಆಲೋಚನೆಯನ್ನು ಹೊಂದಿರ್ತಾರೆ. ಮುಂದಿನ ಭವಿಷ್ಯಕ್ಕಾಗಿ ಎಚ್ಚರಿಕೆಯಿಂದ ಇರ್ತಾರೆ. ಅದು ಸಂಬಂಧಗಳಲ್ಲಾಗಿರ್ಬೋದು, ಸಂಪಾದನೆಯಲ್ಲಾಗಿರಬಹುದು. ಅದ್ಭುತವಾಗಿರುವಂಥ ಜ್ಞಾನವನ್ನು ಹೊಂದಿರ್ತಾರೆ. ಹಾಗೆ ತುಲಾ ರಾಶಿಯಲ್ಲಿ ಸೂರ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಸೂರ್ಯನಿಗೆ ಶತ್ರುಸ್ಥಾನ, ಹಾಗೆ ನೀಚ ಸ್ಥಾನ ಕೂಡ ಹೌದು. ವೃಷಭ ರಾಶಿ ಒಳ್ಳೆ ಫಲ ಕೊಟ್ಟರೂ ಕೂಡ ಈ ತುಲಾ ರಾಶಿ ಸೂರ್ಯನಿಗೆ ಖಂಡಿತ ಅನುಕೂಲಕರ ರಾಶಿ ಅಲ್ಲ. ಈ ತುಲಾ ರಾಶಿಯ ಕಾರಕತ್ವಗಳಲ್ಲಿ ಮತ್ತು ಸೂರ್ಯನ ಕಾರಕತ್ವಗಳಲ್ಲಿ ಬಹಳಷ್ಟು ವ್ಯತ್ಯಾಸ, ವಿಭಿನ್ನತೆ ಇರೋದ್ರಿಂದ ತಾವು ಅಂದುಕೊಂಡ ಕೆಲಸವನ್ನು ಮಾಡೋದಕ್ಕೆ, ತಮ್ಮ ಆಲೋಚನೆಯನ್ನು ವ್ಯಕ್ತಪಡಿಸೋದಕ್ಕೆ ಕಷ್ಟಪಡ್ತಾರೆ. ಜೀವನದಲ್ಲಿ ಬಹುಬೇಗ ಎಲ್ಲವೂ ಬದಲಾಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸಂಬಂಧದಲ್ಲೂ ಕೂಡ ರಾಜಿ ಹೊಂದಾಣಿಕೆ ಅನಿವಾರ್ಯ. ಕುಟುಂಬ ಜೀವನದಲ್ಲಿ ಅಶಾಂತಿ, ವೈವಾಹಿಕ ಜೀವನದಲ್ಲಿ ಏರಿಳಿತಗಳು ಇರುತ್ತೆ. ಯಾಕಂದರೆ ಸಹಜ ರಾಶಿಚಕ್ರದಲ್ಲಿ ಇದು ಸಪ್ತಮ ಸ್ಥಾನ ಆಗೋದ್ರಿಂದ ಮದುವೆಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯ ವರ್ತನೆ ಅಗತ್ಯವಾಗಿರುತ್ತೆ. ಹೆಂಡತಿ ಮಕ್ಕಳಿಂದ ದೂರದಲ್ಲಿ ವಾಸಿಸಬೇಕಾದ ಸಂದರ್ಭ ಕೂಡ ಬರಬಹುದು. ಇಷ್ಟೆಲ್ಲ ಇದ್ರೂ ಕೂಡ ತಮ್ಮ ತಪ್ಪಿನಿಂದ, ತಮ್ಮ ವೈಫಲ್ಯದಿಂದ ಪಾಠವನ್ನು ಕಲಿತು ಜೀವನದಲ್ಲಿ ಸುಧಾರಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದುವಂಥ ಅವಕಾಶಗಳು ಬಹಳಷ್ಟು ಸಿಗುತ್ತೆ ಅವರಿಗೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ. ಸಹಜ ರಾಶಿ ಕುಂಡಲಿಯಲ್ಲಿ ಇದು ಅಷ್ಟಮ ಭಾವ, ಜಲತತ್ವ ರಾಶಿ, ಕುಜನ ಮನೆ. ಸೂರ್ಯ ಈ ಮನೆಯಲ್ಲಿದ್ದ ಜಾತಕರಿಗೆ ಪರಿಶೋಧನಾ ಕ್ಷೇತ್ರಗಳಲ್ಲಿ ಆಸಕ್ತಿ ಇರುತ್ತೆ. ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಅನುಕೂಲ ಕೂಡ ಇರುತ್ತೆ. ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ವಿಶೇಷ ಪ್ರತ್ಯೇಕತೆಯನ್ನು ಹೊಂದಿರ್ತಾರೆ. ನಾಟ್ಯ, ನಟನೆ, ನಾಟಕ, ಸಿನಿಮಾ ರಂಗದಲ್ಲಿ ಕೂಡ ಆಸಕ್ತಿ, ಪ್ರವೇಶ, ಅನುಕೂಲ ಇರುತ್ತೆ. ಇದಕ್ಕಾಗಿ ಶುಕ್ರನ ಒಂದು ಬಲವನ್ನು ಕೂಡ ನೋಡಬೇಕಾಗುತ್ತೆ. ಹಾಗೆ ಹೆಚ್ಚಾಗಿ ನೆಗೆಟಿವ್ ವಿಷಯಗಳನ್ನು ಯೋಚಿಸ್ತಾರೆ. ಇದು ಮೈನಸ್ ಅಂತ ಹೇಳ್ಬೋದು. ಸ್ತ್ರೀ ವ್ಯಾಮೋಹ ಇರೋ ಸಾಧ್ಯತೆ ಕೂಡ ಇರಬಹುದು ಅನ್ನೋದು ಹಲವಾರು ಜ್ಯೋತಿಷ್ಯ ಪಂಡಿತರ ಅಭಿಪ್ರಾಯ. ಉತ್ತಮ ಸರ್ಜನ್ಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸಾಮಾಜಿಕ ಕಟ್ಟುಪಾಡುಗಳನ್ನು ವಿರೋಧಿಸ್ತಾರೆ. ಒಟ್ಟಾರೆಯಾಗಿ ಇವರದ್ದು ವಿಭಿನ್ನ ವ್ಯಕ್ತಿತ್ವ. ಪಿತ್ರಾರ್ಜಿತ ಆಸ್ತಿಯ ಅನುಕೂಲ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಧನಸ್ಸು ರಾಶಿಯಲ್ಲಿ ಸೂರ್ಯ. ನೋಡಿ, ಸಹಜ ರಾಶಿ ಕುಂಡಲಿಯಲ್ಲಿ ಭಾಗ್ಯಭಾವವಾಗುತ್ತೆ. ಇದು ಸಹಜ ಶುಭನಾದ ಗುರುವಿನ ಕ್ಷೇತ್ರ. ಪಂಚಮಾಧಿಪತಿಯಾದ ಸೂರ್ಯ ನವಮದಲ್ಲಿ ಇರೋದು ಅತ್ಯಂತ ಶುಭಪ್ರದ. ಧನಸ್ಸು ಲಗ್ನಕ್ಕೂ ಕೂಡ ಸೂರ್ಯ ಭಾಗ್ಯಾಧಿಪತಿ, ಅಂದರೆ 9ನೇ ಮನೆಯ ಅಧಿಪತಿ ಆಗ್ತಾನೆ. ಜಾತಕರದ್ದು ಯಾವ ಲಗ್ನವೇ ಆಗಲಿ, ಯಾವ ರಾಶಿಯೇ ಆಗಿರಲಿ, ಧನಸ್ಸು ರಾಶಿಯಲ್ಲಿ ಸೂರ್ಯ ಇರೋ ಜಾತಕರು ಭಾಗ್ಯಶಾಲಿಗಳು ಅಂತಾನೆ ಹೇಳಬಹುದು. ಧನಸ್ಸು ರಾಶಿಯ ಸೂರ್ಯ ಇರೋ ತಿಂಗಳನ್ನ ಧನುರ್ಮಾಸ ಅಂತ ಕರೆಯಲಾಗುತ್ತೆ. ಶಾಸ್ತ್ರಗಳಲ್ಲಿ ಈ ಮಾಸಕ್ಕೆ ವಿಶೇಷವಾಗಿರುವಂತಹ ಪ್ರತ್ಯೇಕತೆ ಇದೆ. ಈ ಮನೆಯಲ್ಲಿ ಸೂರ್ಯ ಇರುವಂತಹ ಜಾತಕರು ಯಾವಾಗಲೂ ಸಂತೋಷವಾಗಿ, ನೆಮ್ಮದಿಯಾಗಿ, ನಗುನಗುತ್ತಾ ಇರ್ತಾರೆ. ಎಲ್ಲರಿಂದ ಗೌರವಿಸಲ್ಪಡ್ತಾರೆ. ಯಾರನ್ನ ಕೂಡ ನೋಯಿಸದಂತಹ ವ್ಯಕ್ತಿತ್ವ. ಜೀವನವನ್ನ ಆಹ್ಲಾದಕರವಾಗಿ, ಹಾಯಾಗಿ ಬದುಕಬೇಕು ಅನ್ನುವಂಥ ಆಸೆಯನ್ನ ಹೊಂದಿರ್ತಾರೆ. ಪರೋಪಕಾರಿಗಳು, ಆರ್ಥಿಕ ಸಮಸ್ಯೆಯನ್ನ ಹೊಂದಿರೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ. ನೀತಿವಂತರು, ಸತ್ಯವಂತರು, ಉದಾರಿಗಳು, ಉನ್ನತ ಆಶಯವನ್ನ ಹೊಂದಿರೋರು, ಉತ್ತಮ ಗುಣವಂತರು ಆಗಿರ್ತಾರೆ. ಜೀವನದಲ್ಲಿ ಖಂಡಿತವಾಗ್ಲೂ ಏನಾದರೂ ಸಾಧನೆ ಮಾಡುವಂಥ ಉದ್ದೇಶವನ್ನು ಹೊಂದಿರ್ತಾರೆ. ಸಾಧನೆಯನ್ನು ಕೂಡ ಮಾಡುವಂಥ ಅವಕಾಶಗಳು ಸಿಗುತ್ತೆ. ಸಮಾಜಕ್ಕಾಗಿ, ಸಮಾಜದ ಉಪಯೋಗಕ್ಕಾಗಿ ಬದುಕುವಂಥ ಆಸೆಯನ್ನು ಹೊಂದಿರ್ತಾರೆ. ಧಾರ್ಮಿಕ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ನು ಮಕರ ರಾಶಿಯಲ್ಲಿ ಸೂರ್ಯ. ಇದು ಶನಿಯ ರಾಶಿ.
ಸಹಜ ರಾಶಿ ಕುಂಡಲಿಯಲ್ಲಿ ದಶಮ ಭಾವ, ಈ ರಾಶಿಯಲ್ಲಿ ಸೂರ್ಯ ಇದ್ದರೆ ಛಲವಾದಿಗಳಾಗಿರ್ತಾರೆ. ಹಿಡಿದ ಪಟ್ಟನ್ನು ಸಡಿಲಿಸದೇ ಇರುವಂಥ ಮೊಸಳೆಯ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅಂದರೆ ಮಕರ ಅಂದರೂ ಕೂಡ ಮೊಸಳೆನೇ ಆಗುತ್ತೆ. ಅಂತಹದೇ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ವಿಪರೀತವಾಗಿರುವಂಥ ತಾಳ್ಮೆ ಇವರಲ್ಲಿ ಇರುತ್ತೆ. ಇದು ಇವರಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾವುದಾದ್ರೂ ಕೆಲಸವನ್ನ ಬಹಳಷ್ಟು ಬೇಗ ಮುಗಿಸ್ಬೇಕು ಅನ್ನೋದು ಮಾತ್ರ ಇವರಿಂದ ಕಷ್ಟ. ಆ ಥರದ ರಂಗಗಳು ಇವರಿಗೆ ಅಷ್ಟು ಹೊಂದಾಣಿಕೆ ಆಗೋದಿಲ್ಲ. ಆ ರೀತಿಯ ಕಾರ್ಯಕ್ಷೇತ್ರಗಳು ಇವರಿಗೆ ಅಡ್ಜಸ್ಟ್ ಆಗಲ್ಲ. ಎಲ್ಲದರಲ್ಲೂ ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಸ್ವಭಾವ. ಎಷ್ಟೇ ಕಷ್ಟ ಇದ್ರೂ ಕೂಡ, ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿ ನಿಲ್ಲುವಂಥ ವಿಶೇಷ ತಾಳ್ಮೆ, ವಿಶೇಷ ಸಹನೆ ಇವರಿಗಿರುತ್ತೆ. ಇದೇ ಇವರನ್ನು ಕಾಪಾಡುತ್ತೆ. ಆದರೆ ಕ್ಷಮಾಗುಣ ಮಾತ್ರ ಕಡಿಮೆ. ಯಾರಾದರೂ ಇವರ ವಿಷಯದಲ್ಲಿ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸೋದು ಸ್ವಲ್ಪ ಕಷ್ಟ. ಏನಾದರೂ ಸಾಧಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೆ ಅದೆಷ್ಟೇ ಅವಮಾನವಾದರೂ ಕೂಡ ಕಷ್ಟವನ್ನು ಎದುರಿಸಿ ಅದನ್ನು ಸಾಧಿಸಿಯೇ ಸಾಧಿಸ್ತಾರೆ ಅನ್ನೋವಂಥ ವ್ಯಕ್ತಿತ್ವ. ಹಾಗೆ ಕುಂಭರಾಶಿಯಲ್ಲಿ ಸೂರ್ಯ ನೋಡಿ, ಕುಂಭರಾಶಿ ಇದೊಂದು ವಿಭಿನ್ನವಾಗಿರುವಂಥ, ವಿಶೇಷವಾಗಿರುವಂಥ, ಪ್ರತ್ಯೇಕವಾಗಿರುವಂಥ ರಾಶಿ. ಈ ರಾಶಿಯಲ್ಲಿ ಸೂರ್ಯ ಇರುವಂಥ ಜಾತಕರು ಮೃದು ಮನಸ್ಕರು ಅಂತ ಹೇಳ್ಬೋದು. ಬುದ್ಧಿ ಜ್ಞಾನವನ್ನು ಹೊಂದಿರ್ತಾರೆ. ಏಕಾಂಗಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾರೆ. ಏಕಾಂಗಿಯಾಗಿ ಏನನ್ನಾದರೂ ಸಾಧಿಸ್ತಾರೆ. ಇತರರ ಜೊತೆಗೆ ಅಭಿಪ್ರಾಯ ಭೇದಗಳನ್ನು ಹೊಂದಿದ್ರೂ ಕೂಡ ಅವರೊಂದಿಗೆ ವಾದಕ್ಕೆ ಇಳಿಯದೆ ಉತ್ತಮವಾಗಿರುವಂಥ ಸಂಬಂಧವನ್ನು ಕಾಯ್ದುಕೋತಾರೆ. ಹೊಂದಾಣಿಕೆಗೆ ಹಿಗ್ಗಲ್ಲ, ತೆಗಳಿಕೆಗೆ ಕುಗ್ಗಲ್ಲ. ಪ್ರತಿ ವಿಷಯವನ್ನ ಪ್ರಾಕ್ಟಿಕಲ್ ಆಗಿಯೂ ಜೊತೆಗೆ ಭಾವನಾತ್ಮಕವಾಗಿಯೂ ಎರಡೂ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ವರ್ತಿಸುವಂತಹ ಮೆಚುರಿಟಿ ಇವರಿಗೆ ಇರುತ್ತೆ. ಉತ್ತಮ ಮಾತುಗಾರಿಕೆ, ಯಾರನ್ನಾದರೂ ಪ್ರೋತ್ಸಾಹಿಸಿ ಮಾತನಾಡೋದಕ್ಕೆ ಆಗುವಂಥ ವ್ಯಕ್ತಿತ್ವ ಇವರಿಗಿರುತ್ತೆ. ಉಪಾಧ್ಯಾಯರಾಗಿ, ಶಿಕ್ಷಕರಾಗಿ, ಪ್ರವಚನಕಾರರಾಗಿ, ಮೋಟಿವೇಶನ್ ಸ್ಪೀಕರ್ಗಳಾಗಿ, ಆಧ್ಯಾತ್ಮಿಕವಾಗಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರಾಗಿರ್ತಾರೆ. ಇತರರಿಗೆ ಸಹಾಯ ಮಾಡುವಂಥ ಮನಸ್ಸನ್ನು ಹೊಂದಿರ್ತಾರೆ. ಹಾಗೆ ಕೊನೆಯ ಮೀನರಾಶಿಯಲ್ಲಿ ಸೂರ್ಯ. ಇದು ಸಹಜ ರಾಶಿ ಕುಂಡಲಿಯಲ್ಲಿ ಕೊನೆಯ ರಾಶಿ, ಜಲತತ್ವ ರಾಶಿ. ಈ ಭಾವದಲ್ಲಿ ಸೂರ್ಯ ಇದ್ದರೆ ಮನೋವ್ಯಾಕುಲತೆಯನ್ನು ಹೊಂದಿರ್ತಾರೆ. ಬೇರೆಯವರ ಅಭಿಪ್ರಾಯಗಳು, ಬೇರೆಯವರ ಮಾತಿನ ಪ್ರಭಾವವೇ ಇವರ ಮೇಲೆ ಜಾಸ್ತಿ ಇರುತ್ತೆ. ವೇದ, ವೇದಾಂತ, ಪುರಾಣ, ದೈವಭಕ್ತಿ ಎಲ್ಲದರ ಮೇಲೂ ಆಸಕ್ತಿ ಇರುತ್ತೆ. ಸೃಜನಾತ್ಮಕತೆ, ಊಹಾಶಕ್ತಿ ಕೂಡ ಇರುತ್ತೆ. ಆಲಸ್ಯ ಸ್ವಭಾವವನ್ನು ಹೊಂದಿರ್ತಾರೆ. ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೋತಾರೆ. ಕೆಟ್ಟ ಅಭ್ಯಾಸವನ್ನು ಕೂಡ ರೂಢಿಸ್ಕೋತಾರೆ. ಸ್ವಭಾವ, ಉದ್ದೇಶ, ಅಭಿರುಚಿಗಳು ನಿರಂತರವಾಗಿ ಬದಲಾಗ್ತಾ ಇರುವಂಥ ವ್ಯಕ್ತಿತ್ವ. ಇವರು ಹೀಗೆ ಅಂತ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಇವರ ಸ್ವಭಾವ ಮತ್ತೆ ಬದಲಾಗಿರುತ್ತೆ. ಗುರುವಿನ ಮನೆಯಾಗಿರೋ ಕಾರಣ ಧರ್ಮನಿಷ್ಠರು, ಪರೋಪಕಾರಿಗಳು, ಸಜ್ಜನರು ಆದರೂ ಕೂಡ ಈ 12ನೇ ಮನೆ ಜಲತತ್ವ ರಾಶಿ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಸೂರ್ಯ ಜಲತತ್ವ ರಾಶಿಯಲ್ಲಿ ಅಷ್ಟೊಂದು ಉತ್ತಮ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಾನಸಿಕವಾಗಿ ಸ್ವಲ್ಪ ಒತ್ತಡವನ್ನು ಇವರು ಅನುಭವಿಸ್ತಾರೆ. ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಉತ್ತಮವಾಗಿರುವಂತಹ ಯೋಚನೆಗಳನ್ನು ರೂಪಿಸ್ಕೊಳ್ಳೋದು ಅಗತ್ಯ. ಸ್ನೇಹಿತರೆ, ಇವಿಷ್ಟು ಕೂಡ ಸಾಧಾರಣ ಜ್ಯೋತಿಷ್ಯ ಫಲಸೂತ್ರಗಳು ಮಾತ್ರ. ರಾಶಿಗಳ ಆಧಾರದ ಮೇಲೆ ಸೂರ್ಯ ಯಾವ ರೀತಿಯಲ್ಲಿ ಫಲ ಕೊಡ್ತಾನೆ ಅನ್ನುವಂಥ ಬೇಸಿಕ್ ಮಾಹಿತಿ ಅಷ್ಟೆ. ಇದನ್ನ ಕೇವಲ ರಾಶಿಯಿಂದ ಅಷ್ಟೇ ಅಲ್ಲದೆ ಭಾವಗಳ ಮೂಲಕ ಹೊಂದಾಣಿಕೆ ಮಾಡಿ ಸೂರ್ಯ ಎಷ್ಟು ಬಲವಾಗಿದ್ದಾನೆ ಅನ್ನೋದನ್ನು ಕೂಡ ತೀರ್ಮಾನ ಮಾಡಿ, ಯಾವ ನಕ್ಷತ್ರದಲ್ಲಿದ್ದಾನೆ, ಆ ನಕ್ಷತ್ರಾಧಿಪತಿ ಎಷ್ಟು ಬಲವಾಗಿದ್ದಾನೆ ಅನ್ನೋದೆಲ್ಲವನ್ನ ತೀರ್ಮಾನ ಮಾಡಿ ಫಲ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಇದೇ 100% ಫೈನಲ್ ರಿಸಲ್ಟ್ ಅಲ್ಲ. ಈ ವಿಷಯವನ್ನ ಯಾವಾಗಲೂ ಗಮನದಲ್ಲಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಚಂದ್ರನ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನೀವಿನ್ನೂ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕದಲ್ಲಿ ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಯಾರೆಲ್ಲ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡ್ಕೊಳ್ಳೋದಕ್ಕೆ ನನ್ನ ಕನ್ಸಲ್ಟೇಷನ್ ತಗೋಬೇಕು ಅಂತಿದ್ದೀರಾ, ಅವರು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಸಂಖ್ಯೆಗೆ ಕಾಲ್ ಮಾಡಬಹುದು. ಒಬ್ಬರ ಜಾತಕಕ್ಕೆ 399 ರೂಪಾಯಿಗಳಿರುತ್ತೆ. ಇಬ್ಬರ ಜಾತಕಕ್ಕಾದರೆ 659 ರೂಪಾಯಿ ಚಾರ್ಜ್ ಇರುತ್ತೆ. ವಾಟ್ಸಪ್ ಮೂಲಕ ಕೂಡ ನನಗೆ ಮೆಸೇಜ್ ಮಾಡಿ ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು.